ದಾನ ಧರ್ಮ ಹೇಗೆ ಮಾಡಬೇಕು? ದಾನ ಧರ್ಮ ಹೆಂಗಿರಬೇಕಪ್ಪ ಅಂತಂದರೆ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಎಡಗೈನಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ನಾನು ಕೊಟ್ಟೆ ಅಂತಕ್ಕಂಥ ಅಹಂಕಾರ ನಮ್ಮಲ್ಲೂ ಇರಬಾರ್ದು, ಅಥವಾ ನಾನು ಕೊಟ್ಟಿದ್ದೀನಿ ಅನ್ನೋ ನೆನಪು ಇರಬಾರ್ದು ಅಂತ ಹೇಳಿ ನಮ್ಮ ಶರಣರು ಹೇಳ್ತಾರೆ. ಇಲ್ಲಿ ದಾನ ಮತ್ತು ಧರ್ಮ ಅಂತಕ್ಕಂಥ ಶಬ್ದವನ್ನು ನಮ್ಮ ಶರಣರು ಒಪ್ಪೋದೇ ಇಲ್ಲ. ನೀನು ಯಾರಯ್ಯ ದಾನ ಕೊಡೋದಕ್ಕೆ? ನಿನಗೆ ಕೊಟ್ಟೋನು ಅವನೊಬ್ಬ ಮಹಾದಾನಿ. ಆ ಮಹಾದಾನಿ, ಆ ಪರಮಾತ್ಮ ನಿರಾಕಾರ ಶಿವ, ಅವನು ಕೊಟ್ಟಿದ್ದಕ್ಕೆ, ಅವನು ನಿನಗೆ ಕರುಣಿಸಿದ್ದಕ್ಕೆ ನೀನು ಕೊಡ್ತಾ ಇದ್ದೀಯ ಅಷ್ಟೇ. ಅವನು ಕರುಣಿಸ್ಲಿಲ್ಲ ಅಂತಂದರೆ ನೀನೆಲ್ಲಿಂದ ಕೊಡ್ತಾ ಇದ್ದೆ? ಮೊದಲು ಅವನು ನಿನಗೆ ಕೊಟ್ಟಿದ್ದು ಅದು ಮಹಾದಾನ. ಆ ದಾನವನ್ನು ಪಡ್ಕೊಂಡ ಮೇಲೆ ನೀನು ಇನ್ನೊಬ್ಬರಿಗೆ ಏನಾರ ಕೊಟ್ಟಿದ್ದೀಯಾ ಅಂತಂದರೆ ಅದು ಸಹಕಾರ ಮನೋಭಾವ ಅಷ್ಟೇ. ನನ್ನ ಹತ್ರ ಇತ್ತು, ನನಗೆ ಮಿಕ್ಕಿದ್ದಿತ್ತು, ಅದನ್ನು ನಾನು ಇನ್ನೊಬ್ಬರ ಜೊತೆನೆಲ್ಲ ಹಂಚ್ಕೊಂಡಿದ್ದೀನಿ. ಇದು ಒಂದು ಸಹಕಾರ ಮನೋಭಾವವೇ ಹೊರತು ದಾನ ಅನ್ನುವಂಥ ಅಹಂಕಾರದಲ್ಲಿ, ಅಥವಾ ನಾನು ದಾನ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಶ್ರೀಮಂತನಾಗಿ ನಿಂತು ಕೊಟ್ಟಿದ್ದೇ ಆದರೆ ಕೊಟ್ಟೋನು ಶ್ರೀಮಂತ ಆಗ್ತಾನೆ, ತೊಗೊಂಡವನು ಭಿಕ್ಷುಕ ಆಗ್ತಾನೆ. ಏನೋ ಹೌದ್ರಿ, ನಾವು ಭಿಕ್ಷೆ ಕೊಡ್ತಾ ಇದ್ದೀವಿ. ಅವನು ಭಿಕ್ಷುಕ ಅಲ್ಲ, ಅವನ ಪಾಲನ್ನು ಆ ಪರಮಾತ್ಮ ನಿರಾಕಾರ ಶಿವ ನಿನ್ನಲ್ಲಿ ಇಟ್ಟಿದ್ದ. ನೀನು ಕೊಟ್ಟು ತಿಂತೀಯೋ ಇಲ್ಲ ಎಲ್ಲ ನೀನೇ ತಿಂದ್ಬಿಡ್ತೀಯೋ ಅಂತ ಪರೀಕ್ಷೆ ಇದು. ಯಾರಿಗೆ ಅವರ ಅವಶ್ಯಕತೆಗಳಿಗಿಂತ ಹೆಚ್ಚು ಏನು ಕೊಡ್ತಾನೆ ಅಂತಂದರೆ ಅವರ ಪಾಲನ್ನು ಅವರಲ್ಲಿ ಇಟ್ಟಿರ್ತಾನೆ. ಅಮಾಯಕರು, ಅಸಹಾಯಕರು, ಸ್ತ್ರೀಯರು, ದುರ್ಬಲರು, ದುಃಖಿತರು, ಇವರು ಎಲ್ಲರ ಆಪತ್ತಿಗೊಳಗಾದಂಥವರು, ಇವರು ಎಲ್ಲರ ಪಾಲನ್ನು ನಮ್ಮ ಆಸ್ತಿಯಲ್ಲಿ ಇಟ್ಟಿರ್ತಾನೆ, ನಮ್ಮ ಸಂಪಾದನೆಯಲ್ಲಿ ಇಟ್ಟಿರ್ತಾನೆ, ನಮ್ಮ ಸ್ಯಾಲರಿನಲ್ಲಿ ಇಟ್ಟಿರ್ತಾನೆ. ಅದಕ್ಕೋಸ್ಕರನೇ ಸರ್ಕಾರದವ್ರು ಏನು ಮಾಡ್ತಾರೆ, ಸೆಸ್ಗಂತ ಹಿಡಿತಾರೆ. ಏನು ಸೆಸ್ ಹಿಡಿತಾರೆ? ಹೈವೇ ಸೆಸ್ಗಳು ಹಿಡಿತಾರೆ, ಎಜುಕೇಷನ್ ಸೆಸ್ ಅಂತ ಹಿಡಿತಾರೆ, ಭಿಕ್ಷುಕರ ಸೆಸ್ ಅಂತ ಹಿಡಿತಾರೆ, ಬೆಗ್ಗರ್ ಸೆಸ್. ನಾವು ಯಾವ ಥರ ಕೇಳಿದ್ದೀವ? ನಾನು ಕೊಡಲ್ಲ ರೀ, ನೀವು ಯಾಕ್ರಿ ಹಿಡಿತೀರ ಅಂತ ನಾವೇನು ಹೇಳಿದ್ದೀವ? ಇಲ್ಲ, ಅದು ಪರಮಾತ್ಮನೇ ಇಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಪರೀಕ್ಷೆ, ನೀನು ಕೊಟ್ಟು ತಿಂತೀಯಾ ಅಥವಾ ನೀನು ಒಬ್ಬನೇ ತಿಂತೀಯೋ ಅನ್ನುವಂಥ ಒಂದು ಪರೀಕ್ಷೆ ಕಾಲ. ಇವತ್ತೊಂದು ನಮಗೆ ಅನುಕೂಲ ಇತ್ತು, ನಾವೊಂದು ಮನೆ ಕಟ್ಕೊಂಡಿರ್ತೀವಿ. ಇನ್ನೊಂದು ಚೂರು ಅನುಕೂಲ ಆಯಿತು, ನಾವೇನು ಮಾಡ್ತೀವಿ, ಇನ್ನೊಂದು ಮನೆ ಕಟ್ಟಿಬಿಟ್ಟು ಇನ್ನೊಬ್ರಿಗೆ ಕೊಡ್ತೀವಿ, ಬಾಡಿಗೆ ಕೊಡ್ತೀವಿ. ಬಾಡಿಗೆ ತೊಗೊಳ್ಬೋದು, ಅದು ಬೇರೆ ವಿಚಾರ. ಆದರೆ ಇನ್ನೊಬ್ರಿಗೂ ಕೊಡುವಂಥದ್ದಷ್ಟು ನಮಗೆ ಕೊಟ್ಟಿದ್ದಾನೆ ದೇವರು. ಒಂದು ನೀನು ಇಟ್ಕೊಪ್ಪ, ಇನ್ನೊಬ್ಬರಿಗೆ ಬಾಡಿಗೆ ಮುಖಾಂತರ ಬೇರೆಯವ್ರಿಗೆ ಕೊಡು. ಇದು ಸಹಕಾರ ಮನೋಭಾವ. ಇದು ದಾನವೂ ಅಲ್ಲ, ಇದು ಧರ್ಮವೂ ಅಲ್ಲ. ಪರಮಾತ್ಮನ ಈ ಸೃಷ್ಟಿಯಲ್ಲಿ, ಈ ಪರಮಾತ್ಮನ ಈ ಮಹಾಮನೆಯಲ್ಲಿ ಸಹಕಾರ ಮನೋಭಾವದಿಂದ ಹಂಚಿಕೊಂಡು ಉಣ್ಣುವಂಥದ್ದಕ್ಕೆ ನಾವು ಇಲ್ಲಿ ಶರಣರು ಏನು ಮಾಡ್ತಾರೆ ಅಂದರೆ, ದಾನ ಅನ್ನುವಂಥ ಶಬ್ದಕ್ಕೆ ಬದಲಾಗಿ ದಾಸೋಹ ಅಂತ ಇಡ್ತಾರೆ. ದಾಸೋಹ ಅಂತಂದರೆ ಓನ್ಲಿ ಸಹಕಾರ ಮನೋಭಾವ. ಬಾಪ, ನಿನ್ನ ಕಷ್ಟದಲ್ಲಿದೆಯಾ, ತಗೋ ನಾನೊಂದಿಷ್ಟು ಕೊಡ್ತೀನಿ. ಹಿಂದಿರುಗಿಸುವಂಥದ್ದೂ ಕೊಡ್ಬೋದು, ಅಥವಾ ಹಿಂದಿರುಗಿಸದೇ ಇದ್ದದ್ದಂಥದ್ದೂ ಕೊಡ್ಬೋದು. ಪರವಾಗಿಲ್ಲ, ನೀನು ಇಟ್ಕೊಪ್ಪ, ನನಗೆ ಭಗವಂತ ಕೊಟ್ಟಿದ್ದಾನೆ, ಪರವಾಗಿಲ್ಲ ಅಂತ ಇಟ್ಕೊ. ಸೊ ನಾವು ಇಟ್ಕೊ ಅಂತ ಹೇಳುವಷ್ಟು ನನಗೆ ಅನುಕೂಲ ಇಲ್ಲ ಅನ್ನೋದಾದರೆ, ನೋಡಪ್ಪ ನಿನಗೆ ಅನುಕೂಲ ಆದರೆ ನನಗೆ ತಂದುಕೊಡು, ಅಥವಾ ಇಷ್ಟು ದಿನದಲ್ಲಿ ನನಗೆ ತಂದುಕೊಡು, ಮುಗೀತು. ಇದಕ್ಕೇನು ಹೇಳ್ತೀವಿ ನಾವು? ಸಹಕಾರ ಅಂತೀವಿ. ಈ ಸಹಕಾರ ಅಂತಕ್ಕಂಥದ್ದು ದಾಸೋಹದ ಶಬ್ದ. ಈ ದಾಸೋಹದಲ್ಲಿ ನೀಡುವಂಥವ್ರು ಹೇಗಿರ್ತಾರೆ ಅಂತಂದರೆ, ನೀಡುವವನ ಹತ್ರ ಅಹಂಕಾರ ಇರೋದಿಲ್ಲ. ನಾನು ನೀಡ್ತಾ ಇದ್ದೀನಿ ಅನ್ನೋ ಗರ್ವ ಇರೋದಿಲ್ಲ. ಅಲ್ಲಿ ಅವನು ಕಿಂಕರನಾಗಿ ಕೊಡಬೇಕಾಗುತ್ತೆ. ಕಿಂಕರನಾಗಿ ಅವನು ದಾಸೋಹ ಕೊಡಬೇಕಾಗುತ್ತೆ. ತಗೊಳ್ಳೋನು ಭಿಕ್ಷುಕ ಆಗಿರಲ್ಲ, ಅಲ್ಲಿ ಅವನು ಶಂಕರನಾಗಿ ನಿಂತಿರ್ತಾನೆ. ಕೊಡುವವನು ಕಿಂಕರ, ಪಡೆದುಕೊಳ್ಳುವವನು ಶಂಕರ. ಎಂತಹ ಮನೋಭಾವ! ನಮ್ಮ ಶರಣರು ಇವರೆಲ್ಲರೂ ಹೇಳಿದ್ದಾರೆ ನಮಗಿಂಥದ್ದೆಲ್ಲ ಇಟ್ಕೊಳ್ಬೇಕಾದ ಜೀವನದಲ್ಲಿ ಅಂತ ಹೇಳಿದ್ದಾರೆ. ಎಂಥ ಅಮೂಲ್ಯವಾದಂಥ ವಿಚಾರಗಳು ಇವೆಲ್ಲವೂ ಕೂಡ. ಆದ್ದರಿಂದ ನಾವು ಹಂಚಿ ಉಣ್ಣಬೇಕು. ಇವತ್ತು ಎಲ್ಲ ಧರ್ಮಗ್ರಂಥಗಳು ಹೇಳ್ತವೆ, ನೋಡಪ್ಪ, ನಿಮ್ಮ ಮನೆಗೆ ಹಣ್ಣು ತಂದುಬಿಟ್ಟಿರ್ತೀರ, ಪಕ್ಕದ ಮನೆಯಲ್ಲಿ ಊಟಕ್ಕೂ ಗತಿ ಇರೋದಿಲ್ಲ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಹಣ್ಣು ತಂದಿರ್ತೀರಿ, ಆಯಿತು. ಆ ಹಣ್ಣನ್ನು ನಿಮ್ಮ ಮಕ್ಕಳಿಗೂ ಕೊಟ್ಟು ಪಕ್ಕದ ಮನೆ ಮಕ್ಕಳಿಗೂ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆಯಿತು, ಒಂದು ಕೆಲಸ ಮಾಡಿರಿ,
ನಿಮ್ಮ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಸಿಪ್ಪೆಯನ್ನು ಪಕ್ಕದ ಮನೆ ಮಕ್ಕಳಿಗೆ ಕಾಣ್ದಂಗೆ ನೀವು ಡಸ್ಟ್ಬಿನ್ಗೆ ಹಾಕಿಬಿಡ್ರಿ. ಎಂಥ ಮಾತು. ಹಾಗೆ ಬಸವಣ್ಣನವ್ರದ್ದೊಂದು ಜೀವನದಲ್ಲಿ ಒಂದೆರಡು ಘಟನೆಗಳು ಬರ್ತವೆ. ಒಬ್ಬರು ಬಸವಣ್ಣನವರ ಮಹಾಮನೆಯಿಂದ ಹಸುವನ್ನು ಕಳ್ಳತನ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟಿರ್ತಾರೆ. ಬಸವಣ್ಣನವರಿಗೆ ಅವರ ಆಳು ಕಾಳುಗಳು ಬಂದು ಹೇಳ್ತಾರೆ, ಬಸವಣ್ಣನವರೇ ನೋಡಿ, ನಮ್ಮ ಮಹಾಮನೆಯಿಂದ ಒಂದು ಹಸು ಕಳ್ಳತನ ಆಗ್ಬಿಟ್ಟೈತೆ, ಯಾರೋ ಕಳ್ಳರು ತೊಗೊಂಡೋಗ್ಬಿಟ್ಟಿದ್ದಾರೆ. ಅವಾಗ ಬಸವಣ್ಣ ಏನು ಹೇಳಬೇಕು? ಹೋಗಲಿ ಬಿಡಪ್ಪ, ತೊಗೊಂಡೋದವ್ರು ಅವರು ಕೂಡ ಹಾಲು ಊಟ ಮಾಡ್ತಾರಲ್ವ, ಅವರು ಉಣ್ಲಿ ಬಿಡಪ್ಪ, ಅವರು ಉಣ್ಲಿ, ನಮಗೂ ಬೇರೆ ಬೇರೆ ಹಸುಗಳಿದ್ದಾವೆ, ನಾವು ಉಣ್ಣೋಣ. ಅವನು ಪಾಪ ಅವನಿಗೆ ಅವಶ್ಯಕತೆ ಇತ್ತು, ಅವನು ನೋಡ್ದ, ಇವ್ರಿಗೆ ಇಷ್ಟೊಂದು ಹಸುಗಳಿದ್ದಾವೆ ಅಂತ ತೊಗೊಂಡೋಗಿದ್ದಾನೆ. ಅದರ ಬದಲು ನಾವೇ ಕೊಟ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅವ್ನು ತೊಗೊಂಡು ಅಲ್ಲಿರೋರನ್ನು ಕೂಡ ಹಾಲನ್ನು ಊಟ ಮಾಡಲಿ, ಅವ್ರ ಮಕ್ಕಳು ಹಾಲನ್ನು ಊಟ ಮಾಡಲಿ ಅಂತಾರೆ ಬಸವಣ್ಣನವರು. ಆಮೇಲೆ ಹಸು ಸಿಕ್ಬಿಡ್ತದೆ. ಹಸು ಸಿಕ್ಕಿದ ಮೇಲೆ ಮತ್ತೊಂದು ಸುದ್ದಿ ಬರ್ತದೆ, ಇಲ್ಲಿಂದ ಕದ್ಕೊಂಡು ಹೋಗಿದ್ನಲ್ಲ ಹಸು ಸಿಕ್ಬಿಡ್ತು, ಇಂಥ ಊರನ್ನಲ್ಲಿದೆ. ಅದೇ ಅಯ್ಯೋ ಹಸು ಸಿಕ್ಬಿಡ್ತಾ, ಒಂದು ಕೆಲಸ ಮಾಡ್ರಪ್ಪ, ಅರ್ಜೆಂಟಾಗಿ ಈ ಕರುವನ್ನು ತೊಗೊಂಡೋಗಿ ಅಲ್ಲಿ ಬಿಟ್ಟು ಬಂದುಬಿಡ್ರಿ. ಪಾಪ ತಾಯಿನ ಕಾಣದಲ್ಲೇ ಕರು ಭಾಳ ನೋವು ತಿಂತಾಯಿತೆ, ಅದರಿಂದ ಈ ಕರುವನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ ಬಿಟ್ಟು ಬಂದುಬಿಡ್ರಪ್ಪ. ಎಂಥ ಹೃದಯ ಬಸವಣ್ಣನವರ ಹೃದಯ. ಕಳ್ಳ ಒಬ್ಬ ಬಂದುಬಿಟ್ಟು ಹಸು ಕದ್ಕೊಂಡು ಹೋದ, ಇನ್ನೊಬ್ಬ ಕಳ್ಳ ಬಂದುಬಿಟ್ಟು ಏನು ಮಾಡ್ತಾನೆ, ತನ್ನ ಹೆಂಡತಿ ಬಸವಣ್ಣನವರ ಧರ್ಮಪತ್ನಿ ಅವರ ಮೈ ಮೇಲಿರ್ತಕ್ಕಂಥ ಒಡವೆಗೆ ಕೈ ಹಾಕ್ಬಿಡ್ತಾನೆ ಒಂದು ರಾತ್ರಿಯಲ್ಲಿ. ಆ ಸಂದರ್ಭದಲ್ಲಿ ಬಸವಣ್ಣ ಏನು ಹೇಳಬಹುದು ನೋಡ್ರಿ, ಎಂಥ ವಿಚಿತ್ರಗಳಿದೆ. ಅಯ್ಯೋ ಬಿಚ್ಕೊಡಮ್ಮ, ಅವನಿಗೇನು ಕಷ್ಟ ಇದೆಯೋ ಏನೋ ಪಾಪ, ಅವನಿಗೆಲ್ಲ ಅನುಕೂಲ ಆಗಿ ಇದ್ದಿದ್ದರೆ ಅವನು ಯಾಕೆ ಇಲ್ಲಿ ಇಷ್ಟೊತ್ತಲ್ಲಿ ಈ ರಾತ್ರಿ ಈ ಕಡು ಕತ್ತಲೆಯಲ್ಲಿ ಅವನು ಯಾಕೆ ಬರಬೇಕಾಯ್ತು, ಏನು ಕಷ್ಟ ಇದೆಯೋ ಏನೋ. ನಮಗಂತೂ ನಾವು ದೊಡ್ಡ ಕಳ್ಳರು, ಅವನಿಗೂ ಅಂತ ದೊಡ್ಡ ಕಳ್ಳರು. ನಮ್ಮ ಅವಶ್ಯಕತೆಗಂತ ಹೆಚ್ಚು ಇಟ್ಕೊಂಡಿರೋರು ನಾವು ಕಳ್ಳರೆ ತಾನೆ. ಈ ದೇಶ ಕೋಶ ಸಾಮ್ರಾಜ್ಯ ಸಮಾಜದಲ್ಲಿ ಎಷ್ಟೋ ಕಷ್ಟಗಳು, ತಿನ್ನಕ್ಕೆ ಅನ್ನನೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇರುವಾಗ ನಾವು ತಿಂದು ಉಂಡು ಮಿಕ್ಕಿದ್ದು ನಮ್ಮ ಸ್ಟಾಕ್ ಇಟ್ಕೊಂಡಿದ್ದೀವಲ್ಲ, ನಮ್ಮ ಗೋಡನಲ್ಲಿ ಇಟ್ಕೊಂಡಿದ್ದೀವಲ್ಲ, ನಮ್ಮ ಖಜಾನಲ್ಲಿ ಇಟ್ಕೊಂಡಿದ್ದೀವಲ್ಲ, ನಮ್ಮದು ತಪ್ಪೇ ತಾನೇ ಇದು. ನಾವು ಮಹಾ ದೊಡ್ಡ ಕಳ್ಳರು ತಾನೆ, ಅದರಿಂದ ಬಿಚ್ಚಿಕೊಡು ಅಂತಾರೆ. ಅಂಥ ಕಳ್ಳರೆಲ್ಲ ಕೂಡ ಪರಿವರ್ತನೆ ಆಗಿಬಿಡ್ತಾರೆ. ಬಸವಣ್ಣನವರ ಈ ಉದಾರ ನೀತಿ, ಈ ಜ್ಞಾನ ಇಂಡೈರೆಕ್ಟಾಗಿ ಅವ್ರನ್ನೆಲ್ಲ ಸರಿ ಮಾಡುವಂಥದ್ದು. ಯಾರನ್ನೂ ಪರಮಾತ್ಮ ಶಿವ ಕಳ್ಳರನ್ನಾಗಿ ಸೃಷ್ಟಿ ಮಾಡಿಲ್ಲ, ಸುಳ್ಳರನ್ನಾಗಿ ಸೃಷ್ಟಿ ಮಾಡಿಲ್ಲ. ಸಂದರ್ಭಗಳು ಸುಳ್ಳು ಹೇಳಿಸ್ತವೆ, ಸಂದರ್ಭಗಳು ಕಳ್ತನ ಮಾಡಿಸ್ತೇವೆ, ಸಂದರ್ಭಗಳು ಪಾಪಗಳು ಮಾಡಿಸ್ತೇವೆ. ಈ ಹೊಟ್ಟೆ ಅಂತಕ್ಕಂಥದ್ದು ಜನಗಳಲ್ಲಿ ತುಂಬ ತಪ್ಪು ಕೆಲಸಗಳನ್ನು ಮಾಡಿಸ್ತದೆ. ಹಸಿವು ಮತ್ತು ಹೊಣೆಗಾರಿಕೆ, ಈ ಸಂಸಾರವನ್ನು ಸಾಕಬೇಕು ಅಂತಕ್ಕಂಥ ಹೊಣೆಗಾರಿಕೆ, ಇವೆಲ್ಲವೂ ಕೂಡ ಮನುಷ್ಯನನ್ನು ತಪ್ಪು ಮಾಡಿಸ್ತೇವೆ. ಆದ್ದರಿಂದ ಬಂಧುಗಳೇ, ನಾವು ಈ ದಾನ ಮತ್ತು ಧರ್ಮ ಅಂತಕ್ಕಂಥದ್ದು ಹೆಂಗೆ ಮಾಡಬೇಕು ಅಂತಂದರೆ, ಶಿವ ನಮಗೆ ಕೊಟ್ಟಿದ್ದಾನ್ರಿ, ಬಂದು ತೊಗೊಂಡೋಗ್ರಿ. ಒಂದು ವೇಳೆ ಈ ದಾನ ಧರ್ಮ ಅಂತಕ್ಕಂಥದ್ದು ಇದ್ದರೆ ಮಾತ್ರ ಕೊಡುವಂಥದ್ದಲ್ಲ. ಯಾರ ಕಷ್ಟದಲ್ಲಿದ್ದಾರೆ ಅಂತಂದರೆ ನಾವು ಸಾಲ ಮಾಡಾದರೂ ಕೊಡಬೇಕ್ರಿ, ಯಾಕಂದರೆ ಅವನು ಕಷ್ಟದಲ್ಲಿದ್ದಾನೆ. ನಾನು ಸಾಲ ಮಾಡಿ ನಾನು ತೀರಿಸ್ಕೊಳ್ಳೋಕ್ಕಾಗುತ್ತೆ. ಒಂದು ವೇಳೆ ಅವನ ಹತ್ರ ಮತ್ತೆ ವಾಪಸ್ ತೊಗೊಂಡು ಬಂದುಬೇಕಾದ್ರೆ ನಾವು ಸಾಲ ತೀರಿಸ್ಕೊಳ್ಳೋಣ. ಯಾರಿದ್ದಾರೆ ಸದ್ಯ ಇರೋದ್ರಲ್ಲಿ ಒಂದಿಷ್ಟು ಹಂಚ್ಕೊಟ್ರಪ್ಪ ಅಂದ್ರೇ ಇಲ್ಲ. ಬೇರೆಯವ್ರ ಕಷ್ಟಕ್ಕೆ ಸಾಲ ಮಾಡಿ ದಾನ ಧರ್ಮ ಮಾಡುವಂಥವ್ರಂತೂ ಈ ಜಗತ್ತಲ್ಲಿ ಭೂಮಿ ಮೇಲೆ ಇಲ್ಲವೇ ಇಲ್ಲ. ಆದ್ರೂ ಕೂಡ ಇರೋದೊಂದಿಷ್ಟು ಹಂಚ್ಕೊಳ್ಳೋವಂಥದ್ದು ಶಿವ ಕೊಟ್ಟವನಪ್ಪ, ಬಾಯಿ ತಗೋ, ನೀನು ಒಂದಿಷ್ಟು ತಗೋ, ಮುಗಿದೋಯ್ತು. ಇದಕ್ಕೆ ದಾನ ಧರ್ಮ ಅಂತ ಹೇಳ್ತೀವಿ. ಇನ್ನು ಕೆಲವರು, ಅಣ್ಣ ನಾವು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ, ಅಥವಾ ಏನೋ ಒಂದು ಸ್ಕೂಲ್ ಕಟ್ಟಿಸ್ತಾ ಇದ್ದೀವಿ, ಯಾವುದೋ ಒಂದು ದೇವತಾ ಕಾರ್ಯ ಮಾಡ್ತಾ ಇದ್ದೀವಣ್ಣ, ನೀವು ಸ್ವಲ್ಪ ಡೊನೇಷನ್ ಕೊಡ್ರೋಣ ಅಂದರೆ, ಕೊಡ್ತೀನಿ, ಆದರೆ ಒಂದು ಕಂಡೀಷನು, ಏನು, ನನ್ನ ಹೆಸರು ಎಲ್ಲರಿಗೂ ಅಂತ ಮ್ಯಾಲಿರಬೇಕು. ಅವನು ನೋಡ್ತಾನೆ, ಅವತ್ತು ನಿನಗೇನು ಹೇಳಿದ್ದೆ ನಾನು, ಅವನು 10,000 ಕೊಡ, 15,000 ಕೊಡ್ತೀನಿ, ಇದು ಬೇರೆ ಪ್ರಿಂಟ್ ಮಾಡಿಸು, ನಂದು ಮ್ಯಾಲಿರಬೇಕು. ಈ ರೀತಿ ಫಲಾಪೇಕ್ಷೆ ಇಟ್ಕೊಂಡು ಮಾಡಿದಂತಹ ಧರ್ಮ ದಾನ ಇವೆಲ್ಲವೂ ಕೂಡ ಪ್ರತಿಷ್ಠೆ ದಾನ ಆಗುತ್ತೆ. ಅದರಿಂದ ಫಲಗಳು ಸಿಕ್ಕುವುದಿಲ್ಲ. ಅದರಿಂದ ನಮಗೆ ದಾನ ಧರ್ಮ ಮಾಡುವಂಥ ಸಂದರ್ಭ ಬಂದಾಗ ನನಗೆ ಒದಗಿ ಬಂದಂಥ ಅವಕಾಶ ಅಂತ ತಿಳ್ಕೊಬೇಕು ನಾವು. ಇವತ್ತು ನಾವೊಂದು ದಾನ ಧರ್ಮ ಒಂದು ದಾಸೋಹ ಮಾಡಲಿಕ್ಕೆ ಒದಗಿ ಬಂದಂತಹ ಅವಕಾಶನಪ್ಪ ಇದು ಅಂತ ತಿಳ್ಕೊಂಡು ಶಕ್ತಿ ಮೀರಿ ಕೊಡಬೇಕು. ಕೊಟ್ಟಿದ್ದೆಲ್ಲೂ ಹೋಗಲ್ಲ, ಪರಮಾತ್ಮ ಶಿವ ನೋಡ್ತಾ ಇರ್ತಾನೆ. ನಾವು ಏನು ಮಾಡ್ತಾಯಿದ್ದೀವಿ ಅಂದೆಲ್ಲವೂ ನೋಡ್ತಾ ಇದ್ದಾನೆ. ಕೊಟ್ಟಂಥದ್ದು 10 ಪಟ್ಟಾಗಿ ನಮಗೆ ವಾಪಸ್ ಬರ್ತದೆ. ಕೊಟ್ಟಿದ್ದು ಕೆಟ್ಟಿತ್ತೇನೆ ಬೇಡ,
ಮುಂದಿನ ಫಲದಲ್ಲಿ ಹರಸಿಕೋ. ಈ ಕೈಲಿ ಕೊಡು, ಈ ಕೈಲಿ ತೊಗೊಳಪ್ಪ. ಏನು ಕಳ್ಕೋತೀಯ ನೀನು? ನೀನು ಕೊಟ್ಟಿದ್ದು ನನಗೆ ಗೊತ್ತಿಲ್ವಾ? ನಾನೇ ನಿನಗೆ ಕೊಟ್ಟಿದ್ದೆ. ಅದರಲ್ಲಿ ನೀನು ಎಷ್ಟು ಇಟ್ಕೊಂಡು ನೀನು ಎಷ್ಟು ದಾನ ಧರ್ಮ ಮಾಡಿದೆ ಅನ್ನೋ ಲೆಕ್ಕ ನನ್ನ ಹತ್ರ ಇಲ್ವಾ? ಅದಕ್ಕೆ 10 ಪಟ್ಟು ನಾನು ಕೊಡ್ತೀನಿ, ನೀನು ಕೊಡು. ನಿನ್ನ ಪಾಪ ಕಳ್ಕೊ, ಕೊಟ್ಟು ನಿನ್ನ ಪಾಪ ಕಳ್ಕೊ, ನಾನು ಕೊಡ್ತೀನಿ. ಕೊಡೋನು ನಾನು ಮಹಾದಾನಿ, ನಾನು ಬಡವ ಅಲ್ಲ, ನಾನು ದೊಡ್ಡ ಶ್ರೀಮಂತ ಅಂತಾನೆ ಪರಮಾತ್ಮ ಶಿವ. ಹೀಗೆ ನಾವು ದಾನ ಧರ್ಮ ಅಂತಕ್ಕಂಥದ್ದು ನಮ್ಮ ಮುಂದಿನ ನಮ್ಮ ಬೆಳವಣಿಗೆಗೆ, ನಮ್ಮ ಒಳ್ಳೆಯದಕ್ಕೆ ಬೀಜ ಹಾಕ್ದಂಗೆ ಅದು.